ಸಿಎಂ ಡಿಸಿಎಂ ವಿಷಯವಾಗಿ ಸ್ವಾಮೀಜಿ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಾಮೀಜಿ ಅವರ ಅಭಿಪ್ರಾಯವನ್ನು ಹೇಳ್ತಾರೆ. ಆದರೆ ವಿಧಿವಿಧಾನಗಳಿವೆ. ಸಿಎಂ ಡಿಸಿಎಂ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅವರ ಆಂತರಿಕ ವಿಚಾರವಾಗಿ ನಾನು ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡೋದಿಲ್ಲ ಅಂತೇಳಿ ಗದಗದಲ್ಲಿ ಸಂಸದ ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗುಂಪು ಬಿಜೆಪಿ ಸಂಪರ್ಕಿಸಿದೆಯಾ ಎನ್ನುವಂಥ ಪ್ರಶ್ನೆಗೆ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಿದ್ರು. ಕಾಂಗ್ರೆಸ್ನ ಯಾರು ನಮ್ಮನ್ನ ಸಂಪರ್ಕ ಮಾಡಿಲ್ಲ, ಆದರೆ ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ ವೈರುಧ್ಯ ಇರುವುದು ಸ್ಪಷ್ಟವಾಗಿದೆ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಾಯಿ. ಆ ಪ್ರಕಾರ ಆಗ್ತದೆ. ಸ್ವಾಮೀಜಿಯವರ ಅಭಿಪ್ರಾಯ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ಕೆ ಹೋಗುದಿಲ್ಲ. ಆದರೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಅವ ಪಕ್ಷಕ್ಕೆ ಬಿಟ್ಟಿದ್ದು ಯಾರನ್ನ ಮುಖ್ಯಮಂತ್ರಿ ಮುಂದುವರಿಸಬೇಕು, ಯಾರನ್ನ ಉಪಮುಖ್ಯಮಂತ್ರಿ ಮುಂದುವರಿಸಬೇಕು, 3 ಬೇಕು 4 ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಅವ್ರ ಆಂತರಿಕ ವಿಚಾರದಲ್ಲಿ ನಾವು ಕಮೆಂಟ್ ಮಾಡೋದಿಲ್ಲ. ಅದಕ್ಕೆ ನೋಡ್ರಲ್ಲ ಏನು ನಡೀತಾ ಇದೆಯಲ್ಲ. ಇಲ್ಲ ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ. ನಾವು ಸುಳ್ಳು ಕ್ಲೇಮ್ ಮಾಡೋದಿಲ್ಲ. ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ. ಹೊಸದಾಗಿ ವ್ಯಾಖ್ಯಾನ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ. ಅಸಲಿ ರಾಜಕಾರಣ ಬೇರೆ ಇದೆ, ಹೊರಗಡೆ ವಾದ ಮಾಡೋದು ಬೇರೆ ಇದೆ. ಇದು ಭಾಳ ಸ್ಪಷ್ಟವಾಗಿದೆ. ನೋಡೋಣ, ಕಾದು ನೋಡೋಣ ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಅದೇ ಆದಂಥ ವಿಧಿವಿಧಾನಗಳಿದೆ. ಯಾವುದೇ ಪಕ್ಷ ಇರಲಿ ಏನಾರು ಇರಲಿ ಆ ಪ್ರಕಾರ ಆಗ್ತದೆ. ಸ್ವಾಮೀಜಿಯವರ ಅಭಿಪ್ರಾಯ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ಕೆ ಹೋಗುದಿಲ್ಲ. ಆದರೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಅವ ಪಕ್ಷಕ್ಕೆ ಬಿಟ್ಟಿದ್ದು